ಬೆಂಗಳೂರಿಗರೇ ಹುಷಾರ್, ಕಂಡಲ್ಲಿ ಕಸ ಎಸೆದರೆ 2,000 ರು ದಂಡ ಗ್ಯಾರಂಟಿ. ಕಸ ಎಸೆಯುವವರ ವಿರುದ್ಧ ಕಠಿಣ ಕ್ರಮ. ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ. ಮುಂದಿನ ಗುರಿ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು. ಬೆಂಗಳೂರು ನಗರ ಇಂದು ಭಾರತದ ಪ್ರಮುಖ ಮಹಾನಗರಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ಜನರು ಪ್ರತಿದಿನ ಈ ನಗರದ ರಸ್ತೆಗಳ ಮೇಲೆ ಸಂಚರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಗರದ ಸ್ವಚ್ಛತೆಯನ್ನು ಕಾಪಾಡುವುದು, ಸಾರ್ವಜನಿಕ ಆರೋಗ್ಯವನ್ನು ಕಾಯ್ದುಕೊಳ್ಳೋದು ಹಾಗೂ ಪರಿಸರ ಸಮತೋಲನವನ್ನು ಉಳಿಸಿಕೊಳ್ಳೋದು ದೊಡ್ಡ ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ BSWML ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಪ್ರಮುಖ ಕ್ರಮ ಕೈಗೊಂಡಿದೆ. ಅದೇನೆಂದರೆ ಕಸ ಎಸೆಯುವವರ ವಿರುದ್ಧ ಕಠಿಣ ಕ್ರಮ. ಹಿಂದಿನ ದಿನಗಳಲ್ಲಿ ಸಾರ್ವಜನಿಕರು ತಮ್ಮ ಮನೆ ಮುಂದೆ ಬರುವ ಕಸದ ವಾಹನಗಳನ್ನು ಉಪಯೋಗಿಸದೆ ರಸ್ತೆ ಬದಿಯಲ್ಲಿ, ಉದ್ಯಾನವನಗಳಲ್ಲಿ, ನದಿಗಳ ತೀರದಲ್ಲಿ ಹಾಗೂ ಖಾಲಿ ಜಾಗಗಳಲ್ಲಿ ಕಸವನ್ನು ಎಸೆಯುತ್ತಾ ಇದ್ರು. ಇದರಿಂದ ದುರ್ವಾಸನೆ, ಆರೋಗ್ಯ ಸಮಸ್ಯೆಗಳು, ಅಸಂಖ್ಯಾತ ಸಾವು ನೋವುಗಳಿಗೆ ಕಾರಣವಾಗ್ತಾ ಇತ್ತು. ಇದೀಗ ಈ ಸಮಸ್ಯೆಗೆ ಕಡಿವಾಣ ಹಾಕಲು BSWML ಪುನರಾವರ್ತಿತ ಅಪರಾಧಿಗಳಿಗೆ 2,000 ರುಗಳ ದಂಡ ವಿಧಿಸಲು ನಿರ್ಧರಿಸಿದೆ. ಮೊದಲ ಬಾರಿಗೆ ಕಸ ಎಸೆಯುವವರು ಪತ್ತೆಯಾದರೆ ಅವರಿಗೆ 500 ರು ದಂಡ ವಿಧಿಸಲಾಗುತ್ತೆ. ಆದರೆ ಅವರು ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ರೆ ನೇರವಾಗಿ 2,000 ರುಗಳ ಭಾರಿ ದಂಡ ಪಾವತಿಸಬೇಕಾಗುತ್ತೆ. ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ. ನಗರದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಎಂದರೆ ಏಕ ಬಳಕೆಯ ಪ್ಲಾಸ್ಟಿಕ್. ಇವು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಉಳಿಯುತ್ತವೆ. ಜೊತೆಗೆ ನದಿಗಳು, ಕೆರೆಗಳು, ಒಳಚರಂಡಿಗಳು ಮುಚ್ಚಿ ನೀರಿನ ನಿಲ್ಲುವಿಕೆ, ಪ್ರವಾಹ ಮತ್ತು ಮಲಿನೀಕರಣ ಉಂಟಾಗುತ್ತೆ. ಹೀಗಾಗಿ ಏಕ ಬಳಕೆ ಪ್ಲಾಸ್ಟಿಕ್ ಮೇಲೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. BSWML ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರಿಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಪ್ಲಾಸ್ಟಿಕ್ ಬಳಕೆಯನ್ನ ತಡೆಯಲು ನಾವು 27 ವಿಶೇಷ ಜಾರಿ ತಂಡಗಳನ್ನು ರಚಿಸಿದ್ದೇವೆ. ಪ್ರತಿ ವಾರ 5 ವಾರ್ಡ್ಗಳಲ್ಲಿ ತಪಾಸಣೆ ನಡೆಸಲಿದೆ ಅಂತ ಹೇಳಿದ್ದಾರೆ. ಈ ತಂಡಗಳು ಪ್ಲಾಸ್ಟಿಕ್ ಉತ್ಪಾದಕರು, ಸಗಟು ವ್ಯಾಪಾರಿಗಳು ಹಾಗೂ ಚಿಲ್ಲರೆ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕನಿಷ್ಠ 2,000 ರು ದಂಡ ವಿಧಿಸುವ ಅಧಿಕಾರ ಪಡೆದಿವೆ. ಇನ್ನು ದಂಡ ಸಂಗ್ರಹಣೆ ಅಂಕಿ ಅಂಶಗಳನ್ನು ನೋಡೋದಾದ್ರೆ, ಸೆಪ್ಟೆಂಬರ್ 3ರಿಂದ ಆರಂಭವಾದ ಪ್ಲಾಸ್ಟಿಕ್ ವಿರೋಧದ ಕಾರ್ಯಕ್ರಮದಿಂದ ಈಗಾಗಲೇ 281 ಸಗಟು ವ್ಯಾಪಾರಿಗಳಿಂದ ಸುಮಾರು 19.66 ಲಕ್ಷ ದಂಡ ಸಂಗ್ರಹಿಸಲಾಗಿದೆ. ಇನ್ನು 2,842 ಚಿಲ್ಲರೆ ವ್ಯಾಪಾರಿಗಳಿಂದ ಸುಮಾರು 18.41 ಲಕ್ಷ ದಂಡ ಸಂಗ್ರಹಿಸಲಾಗಿದೆ. ಈ ಅಂಕಿ ಅಂಶಗಳು ಸಾರ್ವಜನಿಕರಲ್ಲಿ ನಿಯಮ ಪಾಲನೆಗೆ ಒತ್ತಡ ಮೂಡಿಸುತ್ತವೆ ಮತ್ತು ವ್ಯಾಪಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತವೆ. ಇನ್ನು ಸಾರ್ವಜನಿಕರ ಜವಾಬ್ದಾರಿ ಏನೆಂದ್ರೆ, ಕೇವಲ ಸರ್ಕಾರ ದಂಡ ವಿಧಿಸೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡಾಗ ಮಾತ್ರ ನಗರ ಸ್ವಚ್ಛವಾಗಿರುತ್ತೆ. ಮನೆ ಮುಂದೆ ಬರುವ ಕಸದ ವಾಹನಗಳಿಗೆ ಕಸ ಹಸ್ತಾಂತರಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ರಸ್ತೆ ಬದಿ, ಉದ್ಯಾನ, ಕಾಲುವೆಗಳಲ್ಲಿ ಕಸ ಎಸೆಯುವುದು ನಿಷೇಧ. ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸಬೇಕು. ಕಸ ವಿಂಗಡಣೆ ಅಂದ್ರೆ ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಗಳನ್ನ ಮಾಡುವುದು ಕಡ್ಡಾಯ. ಕಠಿಣ ಕಾನೂನು ಕ್ರಮ ಏಕೆ ಅಗತ್ಯ ಅಂತ ಹೇಳೋದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಕಸದ ರಾಶಿಗಳಲ್ಲಿ ಹುಳು, ಹಂದಿ, ನಾಯಿಗಳು ಬಂದು ಸೋಂಕು ಹರಡಿಸ್ತವೆ. ಇನ್ನು ಪರಿಸರದ ದೃಷ್ಟಿಯಿಂದ ಪ್ಲಾಸ್ಟಿಕ್ ದಶಕಗಳ ಕಾಲ ಕರಗದೆ ಉಳಿದು ಭೂಮಿ ಮತ್ತು ನೀರನ್ನ ಮಾಲಿನ್ಯಗೊಳಿಸುತ್ತವೆ. ಇನ್ನು ಸೌಂದರ್ಯದ ದೃಷ್ಟಿಯಿಂದ ನೋಡೋದಾದ್ರೆ, ಕಸದ ಗುಡ್ಡಗಳಿರುವ ನಗರ ಪ್ರವಾಸಿಗರಿಗೆ, ಹೂಡಿಕೆದಾರರಿಗೆ ಕೆಟ್ಟ ಭಾವನೆ ಮೂಡುತ್ತೆ. ಮುಂದಿನ ಗುರಿ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು. ಕರಿಗೌಡ ಅವರ ಪ್ರಕಾರ ಪ್ಲಾಸ್ಟಿಕ್ ವಿರುದ್ಧದ ಅಭಿಯಾನ ನಿರಂತರವಾಗಿ ನಡೆಯಲಿದೆ. ವಾರ್ಡ್ ಮಟ್ಟದಲ್ಲಿ ಮಾರ್ಷಲ್ಗಳು, ಆರೋಗ್ಯ ನಿರೀಕ್ಷಕರು ಪ್ರತಿದಿನ ಪರಿಶೀಲನೆ ನಡೆಸುತ್ತಾರೆ. ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ನಿರ್ಮಾಣವೇ ಮುಖ್ಯ ಗುರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸಂದೇಶವೇನೆಂದ್ರೆ,
ಬೆಂಗಳೂರು ನಮ್ಮದು. ನಮ್ಮ ಮನೆ ಹೇಗೆ ಸ್ವಚ್ಛವಾಗಿರಬೇಕೆಂದು ನಾವು ಬಯಸ್ತೇವೋ ಹಾಗೆಯೇ ನಮ್ಮ ನಗರವೂ ಕೂಡ ಸ್ವಚ್ಛವಾಗಿರಬೇಕು. ನಾನು ಮಾತ್ರ ಕಸ ಎಸೆದರೆ ಏನಾಗುತ್ತೆ ಎನ್ನುವ ಮನೋಭಾವ ಬಿಟ್ಟು ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನ ನೆರವೇರಿಸಬೇಕು. ಕಸದ ವಾಹನ ಬರುವಾಗ ಕಸ ಹಸ್ತಾಂತರಿಸಿ, ರಸ್ತೆ ಬದಿ ಕಸ ಎಸೆಯದಿರಿ, ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ. ನಿಯಮ ಪಾಲಿಸದಿದ್ರೆ 2,000 ರು ದಂಡ ಮಾತ್ರ ಗ್ಯಾರಂಟಿ. ಬೆಂಗಳೂರು ನಗರ ಇಂದು ವಿಶ್ವದ ಗಮನ ಸೆಳೆಯುತ್ತಿರುವ ಐಟಿ ಹಬ್. ಆದರೆ ಕಸ ಮತ್ತು ಪ್ಲಾಸ್ಟಿಕ್ ಹಾವಳಿ ನಗರಕ್ಕೆ ಕಳಂಕ. ಸರ್ಕಾರ ಈಗಾಗಲೇ ದಂಡದ ಮೂಲಕ ಕಠಿಣ ಕ್ರಮ ಕೈಗೊಂಡಿದೆ. ಆದರೆ ನಿಜವಾದ ಬದಲಾವಣೆ ಬರಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಸ್ವಚ್ಛ ಬೆಂಗಳೂರು, ಆರೋಗ್ಯಕರ ಬೆಂಗಳೂರು, ಹೆಮ್ಮೆ ಪಡುವ ಬೆಂಗಳೂರು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.